ನಾಳೆ ಅಧಿವೇಶನ ಆರಂಭವಾಗ್ತಾ ಇದೆ. ಅಧಿವೇಶನದ ದಿನವೇ ಹೋರಾಟಕ್ಕೆ ರೈತರು ಕೂಡ ಮುಂದಾಗ್ತಾರೆ. ಅಧಿವೇಶನದ ದಿನವೇ ಹೋರಾಟಕ್ಕೆ ಮುಂದಾದ ರೈತರು ಸರ್ಕಾರಕ್ಕೆ ತಟ್ಟುತ್ತಾ ಅನ್ನದಾತರ ಪ್ರತಿಭಟನೆಯ ಬಿಸಿ. ಹಾವೇರಿಯಲ್ಲಿ ನಿಲ್ಲದ ಮೆಕ್ಕೆಜೋಳ ಬೆಳೆಗಾರರ ಧರಣಿ. ನಾಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಳೆಗಾರರ ಪ್ರತಿಭಟನೆ. ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರೊಟೆಸ್ಟ್. ಪ್ರತಿಭಟನೆಗೆ ಕರೆ ನೀಡಿದ್ದ ಮೆಕ್ಕೆಜೋಳ ಬೆಳೆಗಾರರು ಪ್ರತಿಭಟನೆಗೆ ಅನುಮತಿಯನ್ನ ಈಗಾಗಲೇ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ನೋಡಿ, ಅಧಿವೇಶನ ನಾಳೆಯಿಂದ ಆರಂಭವಾಗ್ತಾ ಇದೆ. ಹೀಗಾಗಿ ಹಾವೇರಿ ಜಿಲ್ಲಾ ಪೊಲೀಸ್ ಅವರಿಗೆ ರೈತರ ಒಂದು ಸಂಘ ಈಗಾಗಲೇ ಪ್ರತಿಭಟನೆಗೆ ಮಾಡುವಂತೆ ಮನವಿಯನ್ನು ಕೂಡ ಮಾಡಲಾಗಿರುವಂಥದ್ದು. ಪ್ರತಿಭಟನೆಗೆ ಸರ್ಕಾರಕ್ಕೆ ಹಾಗಾದರೆ ಅನ್ನದಾತರ ಪ್ರತಿಭಟನೆಯ ಬಿಸಿ ತಟ್ಟುತ್ತಾ ಈಗಾಗಲೇ ಕಬ್ಬು ಬೆಳೆಗಾರರು ಕೂಡ ಹೋರಾಟವನ್ನು ಮಾಡಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ಹಾವೇರಿಯಲ್ಲೂ ಕೂಡ ಮೆಕ್ಕೆಜೋಳ ಬೆಳೆಗಾರರ ಧರಣಿ ನಿಲ್ತಾ ಇಲ್ಲ. ಹೀಗಾಗಿ ನಾಳೆ ಹೈವೇಯನ್ನು ತಡೆದು ಬೆಳೆಗಾರರು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡುತ್ತಾರೆ. ಆದರೆ ಈ ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಣೆ ಮಾಡಿದೆ ಜಿಲ್ಲಾಡಳಿತ. ಪೊಲೀಸರಿಂದ ಹೋರಾಟಗಾರರಿಗೆ ಮುನ್ನೆಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಹೆದ್ದಾರಿಯಲ್ಲಿ ಪ್ರೊಟೆಸ್ಟ್ಗೆ ಅವಕಾಶವಿಲ್ಲ ಅಂತ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಹೈವೇಯಲ್ಲಿ ಸಂಚಾರಕ್ಕೆ ಆಗುವಂತಹ ತೊಂದರೆಯ ಬಗ್ಗೆ ಮನವರಿಕೆ ಮಾಡಿದ್ದಾರೆ. ಹೈಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ಮನವರಿಕೆಯನ್ನು ಮಾಡಲಾಗಿದೆ. ಆದರೆ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ನೋಡಿ, ರೈತ ಸಂಘದ ನಾಯಕರು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಈ ಪ್ರತಿಭಟನೆಗೆ ಕುರಿತಂತೆ ಜಿಲ್ಲಾಡಳಿತಕ್ಕೆ ಒಂದು ಮನವಿ ಪತ್ರವನ್ನು ಕೂಡ ಬರೆದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ ಜಿಲ್ಲಾಡಳಿತ. ಏನಂದರೆ, ಈ ಪ್ರತಿಭಟನೆಗೆ ಅನುಮತಿಯನ್ನು ನಿರಾಕರಣೆ ಮಾಡಿದೆ ಜಿಲ್ಲಾಡಳಿತ. ಪೊಲೀಸರಿಂದ ಹೋರಾಟಗಾರರಿಗೆ ಮುನ್ನೆಚ್ಚರಿಕಾ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿರುವಂಥದ್ದು. ಆ ಸಂದೇಶದ ಪ್ರತಿಯನ್ನು ನೀವು ಕೂಡ ಗಮನಿಸಬಹುದಾಗಿದೆ ದೃಶ್ಯಾವಳಿಗಳಲ್ಲಿ. ಹೆದ್ದಾರಿಯಲ್ಲಿ ಅಂದರೆ ಹೈವೇನಲ್ಲಿ ಪ್ರೊಟೆಸ್ಟ್ಗೆ ಅವಕಾಶ ಇಲ್ಲ. ಪ್ರೊಟೆಸ್ಟ್ಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡಲ್ಲ. ಸಂಚಾರಕ್ಕೆ ಆಗುವಂತಹ ತೊಂದರೆ ಬಗ್ಗೆ ಈಗಾಗಲೇ ರೈತರಿಗೆ ಮನವರಿಕೆಯನ್ನು ಕೂಡ ಮಾಡಿದ್ದಾರೆ. ಹೈಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ಮನವರಿಕೆಯನ್ನು ಮಾಡಲಾಗ್ತಾ ಇದೆ. ಆದರೆ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ ರೈತ ಸಂಘದ ಮುಖಂಡರು. ಹಾಗಾದರೆ ರೈತ ಸಂಘದ ಮುಖಂಡರು ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಹಾವೇರಿ ಜಿಲ್ಲೆಯಲ್ಲಿ ಗೋವಿನ ಜೋಳ ಬೆಂಬಲ ಬೆಲೆಯಡಿ ಖರೀದಿ ಮಾಡು ಅಂತ ಹೇಳಿ ಹೋರಾಟ ಪ್ರಾರಂಭ ಮಾಡಿದ್ವಿ. ಆ ಹೋರಾಟ ಇಲ್ಲಿ ಮಟ್ಟನೂ ಅಂತ್ಯ ಆಗ್ತಾ ಇಲ್ಲ. ಸುಮ್ಮನೆ ಬೇರೆ ಬೇರೆ ವಿಚಾರ ಮಾಡ್ತಾರೆ. ನಾಳೆ 8ನೇ ತಾರೀಕು ನಡೆಯುವ ರಾಷ್ಟ್ರೀಯ ಹೆದ್ದಾರಿ ಬಂದ್ನಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ. ನಾವು ಬಂದ್ ಮಾಡೇ ತಿಂತೀವಿ. ಯಾಕಂದ್ರೆ ನಿನ್ನೆ ಮೊನ್ನೆ ಕೂಡ ಸಹಿತ ಶಾಸಕರಾಗ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು DC ಅವರು, SP ಅವರು ಮಾತಾಡಿ ಅದನ್ನ ಹೈವೇ ಹೋರಾಟ ಹೈವೇಗೆ ಹೋಗ್ಬಾಡ್ರಿ ಅನ್ನೋದು ಬಿಟ್ರು ಅಂದ್ರ ನಮ್ಮಲ್ಲಿ ಏನ್ 20 ಚೀಲ ತಗಂತೇವೆ, 20 ಕ್ವಿಂಟಲ್ ಅಂತಾರಲ್ಲ, ಅದನ್ನ ಹೆಚ್ಚು ಮಾಡ್ತೇವೆ ಅಂತ ಯಾರ ಬಾಯಾಗೂ ಬರುವುದು. ಅವ್ರ ಅಧಿವೇಶನ ಹೋಗಿ ಚರ್ಚೆ ಮಾಡಿ ಹೆಚ್ಚು ಮಾಡೋದ್ರಾಗ ಇಲ್ಲಿ ರೈತರಿಗೆ ಹಣ ಬರ್ತದೆ. ಅದಕ್ಕೆ ನಮ್ಮ ವಿಚಾರ ಇಷ್ಟ, ನಾವು ಹೈವೇಗೆ ಹೋಗ್ಬಾರ್ದು ಅಂದ್ರ ಆ 20 ಕ್ವಿಂಟಲ್ ಇದ್ದದ್ದು ನಾವು 3 ಕ್ವಿಂಟಲ್ ಕೇಳಾಕತ್ತೀವಿ. 75 ಮಾಡ್ರಿ ಅಂತ ಹೇಳಿವಿ. ಶಾಸಕರಾದ ಶಿವಣ್ಣರ ಹೇಳ್ಯಾರ ಇದು ಮಿನಿಮಮ್ 50 ಆಗ್ಬೇಕು ಅಂತೇಳಿ. ಅಷ್ಟ ಮಾಡ್ರಿ, 50 ಕ್ವಿಂಟಲ್ ಮಾಡ್ರಿ. 50 ಕ್ವಿಂಟಲ್ ಒಬ್ಬ ರೈತ ನೀವು ತಗೊಳ್ಳಿಲ್ಲ ಅಂದ್ರ ನಾವು ಹೈವೇಗೆ ಹೋಗೋದು ನಿಶ್ಚಿತ. ಇಷ್ಟೆಲ್ಲದರ ನಡುವೆ ಪೊಲೀಸ್ ಇಲಾಖೆಯವರು ನಮ್ಮೆಲ್ಲ ತಾಲೂಕಾ ಅಧ್ಯಕ್ಷರನ್ನ, ರೈತ ಮುಖಂಡರನ್ನ ಸುಮ್ಮನೆ ಎನ್ಕ್ವೈರಿ ಮಾಡಿ ಕಿರಿಕಿರಿ ಮಾಡಕತ್ತಾರ. ಇವ್ರು ಏನಾರ ಹೆಚ್ಚು ಕಿರಿಕಿರಿ ಮಾಡಿ ಇಂಥವೆಲ್ಲ ಮಾಡ್ತಾರ ಅಂದ್ರ ಹೈವೇದಾಗ ಆಗುವಂತ ಅನಾಹುತಕ್ಕೆ ಅವ್ರ ಜವಾಬ್ದಾರಿ ಹಾಕಾರ ಹೊರತು ನಮ್ಮ ಸಂಘಟನೆ ಅಲ್ಲ. ನಾವು ಯಾವಾಗ್ಲೂ ಶಾಂತಿಯುತ ಹೋರಾಟ ಮಾಡ್ರು, ನಾವು ಶಾಂತಿಯುತದ್ದನ್ನ ನಡ್ಕಂತವಿ. ಇಲ್ಲಿ ಇಲ್ಲದ್ದೆಲ್ಲ ತಗೊಂಬಂದು ಮಾಡಾಕ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಯತ್ನ ಮಾಡಾಕತ್ತೈತಿ ಅಂದ್ರ ಇದ್ರಾಗ ಯಾರ್ಯಾರು ಬೇರೆ ಕೈವಾಡೋದು ಅಂತ ನಾವು ಅರ್ಥ ಮಾಡ್ಕೊಬೇಕೈತಿ. ಯಾರಿರ್ಲಿ ಬಿಡ್ಲಿ, ನಾವು ಯಾವಾಗಲೂ ಶಾಂತಿಯುತ ಹೋರಾಟ ನಮ್ಮದು. ನಾವು ನಿಜವಾದ ಏನು ಅನ್ಯಾಯ ಆಗೈತಿ ಅದ್ರ ವಿರುದ್ಧ ಹೋರಾಟ. ಈ ಹೋರಾಟಕ್ಕೆ ನಮ್ಮ ಎಲ್ಲ ರೈತರು ಬಂದು ಭಾಗವಹಿಸ್ತಾರ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಜಿಲ್ಲಾ ಆಡಳಿತ ಆಗಲಿ ಅನವಶ್ಯಕವಾಗಿ ಇದ್ರಾಗ ನಮ್ಮನ್ನ ತೊಂದರೆಗೆಡಿಸಬಾರದು ಅಂತ ಹೇಳಿ ನಾ ಈ ಮೂಲಕ ಎಲ್ಲರಿಗೂ ವಿನಂತಿ ಮಾಡ್ಕೊಂತೇನೆ.